ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇಟು 26 ಅನ್ಸುತ್ತೆ. ಲೆಟ್ ಮಿ ಚೆಕ್. ಎಸ್, 26 ಫೆಬ್ರವರಿ 2026. ಬೆಳಿಗ್ಗೆ ಎದ್ದು ಸ್ವಲ್ಪ ವರ್ಕೌಟ್ ಏನು ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ಧ್ಯಾನ ಮಾಡಿ, ಇನ್ನೇನು ತಿಂದಿಲ್ಲ. ಟೈಮ್ ಬಂದು 11:17. ಸೊ ಸುಮ್ಮನೆ ಸ್ವೀಟ್ ತಿಂದಿನಿ, ಅಂದರೆ ಸೋನ್ ಪಾಪಡಿ ತಗೊಂಡಿದ್ದೆ. ಸೊ ಐ ಥಿಂಕ್ 1 ವೀಕ್ ಮೇಲೆ ಆಯ್ತು ನೋಡಿ. ಇಲ್ಲಿ ಕವರ್ ಇಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನೊಂದು ಸ್ವಲ್ಪ ತಿಂದಿದ್ದೀನಿ ಅಷ್ಟೇ. ಬೆಳಗ್ಗೆಯಿಂದ ಸ್ವಲ್ಪ ನೀರು ಕುಡ್ತಿದ್ದೀನಿ ಅಷ್ಟೇ. ಅಂದ್ರೆ ಸ್ವೀಟ್ ಏನಾದ್ರು ತಿನ್ನೋಣ ಅನ್ಸುತ್ತಲ್ಲ, ಅದೊಂದು ಸ್ವಲ್ಪ ತಿಂದಿದ್ದೀನಿ. ಇಲ್ಲಿ ಬಟ್ಟೆ ಒಗ್ದಿದ್ದೀನಿ. ಸೊ ಅದೊಂದು ಸ್ವಲ್ಪ 1-2 ಬಟ್ಟೆ ಇದೆ, ಆಮೇಲೆ ಒಗೆಯೋದು. ಅಂದ್ರೆ ಅದು ಇವಾಗ ಹಾಕೊಂಡಿದ್ದಲ್ವಾ, ಐ ಮೀನ್ ಡ್ರೆಸ್ ಚೇಂಜ್ ಮಾಡಿದ್ದು ಹಂಗೆ ಇದೆ, ಅದು ಒಗ್ದಿಲ್ಲ. ಬಟ್ ಇಲ್ಲಿ ಒಗ್ದಿರೋದು 1 ಬಕೆಟ್ ಹಂಗೆ ಇದೆ. ಈಗ ಒಗ್ದಿದ್ದು ಮೇಲೆ ಹೋಗಿ ಒಣಗಾಕ್ ಬರ್ಬೇಕು. ಮತ್ತೆ ವಿಡಿಯೋ ಕಾಲ್ ಮಾಡಿದ್ದ 1-2 ಸತಿ ಬೆಳಗ್ಗೆಯಿಂದ. ಇವತ್ತು ಶಾವಿಗೆ ಉಪ್ಪಿಟ್ಟು ತಿಂತಾ ಇದ್ದಾನೆ, ಮಾಡ್ಕೊತಾ ಇದ್ದ. ಸೊ ನಾನು ಇಲ್ಲಿ ಫ್ಯಾನ್ ಹಾಕಿದ್ದೀನಿ, ಸೌಂಡ್ ಡಿಸ್ಟರ್ಬೆನ್ಸ್ ಇರ್ಬೋದು. ಸೊ ಫ್ರೆಶ್ ಅಪ್ ಆಗಿ ಬಂದ್ಮೇಲೆ ಒಂಥರ ಮೈಂಡ್ ಫ್ರೀ ಅನಿಸ್ತಾ ಇದೆ. ಕೆಲಸ ಮಾಡಿ 1 ವಾರ ಮೇಲಾಗ್ಬಿಟ್ಟಿತ್ತು. ಸೊ ಆರಾಮ್ ಅನ್ಸ್ತಿದೆ. ಒಣಕಸ ಬರ್ಬೇಕು, ಬಂದಿಲ್ಲ. ಏನ್ ಕೇಳಿಸ್ದಂಗ ಅನ್ಸ್ಲಿಲ್ಲ ನಂಗೆ. ಅಥವಾ ಬಂದು ಹೋಗ್ಬಿಟ್ಟಿದಾರೆ ಅನ್ನೋ ಗೊತ್ತಿಲ್ಲ. ಕೆಲವು ಸತಿ ಇದಾಗಲ್ಲ. ಇವಾಗೂ ಅಲ್ಲಿ ಬಂದ್ರು ಒಂಥರ ಕಾಣ್ತಿದೆ ಮುಖ. ಎಸ್, ಆ ಬಿಸ್ಲಿಗೆ ಒಂದು ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಂದು ಹೋಗ್ಬಿಟ್ಟಿದಾರೆ ಅನ್ನೋ ಗೊತ್ತಿಲ್ಲ ಒಣಕಸದವ್ರು. ಇಲ್ಲಿ ಒಂದು ಮರದಲ್ಲಿ ಹಣ್ಣುಗಳು ಬಿಟ್ಟಿದೆ. ಏನ್ ಹಣ್ಣು ಅಂತ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯೂಶಲಿ ನಾವು ಮಾರ್ಕೆಟ್ ಎಲ್ಲ ನೋಡ್ತೀವಲ್ಲ, ಅದೇನಾ ಅಥವಾ ಬೇರೆದ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದಾಗಿಂದ ನೋಡ್ತೀನಿ, ಬಟ್ ಇವಾಗ ಕೆಂಪಗಾಗಿದೆ. ಗ್ರೀನ್ ಇರುತ್ತೆ, ಇವಾಗ ಕೆಂಪಗಾಗಿದೆ. ಸೊ ತೋರಿಸ್ತೀನಿ ಅದು. ಸೊ ಒಂದು ಪಿಕ್ ತಗೊಳ್ತಾ ಇದ್ದೀನಿ. ಓಕೆ, ತೋರಿಸ್ತೀನಿ ಬನ್ನಿ. ನಾನು ನೋಡಿ ಫ್ರೀಯಾಗಿ ಹಾಕೊಂಡ್ಬಿಟ್ರೆ, ಇದು ಟಾಪ್ ಇದ್ರಲ್ಲಿ ತಗೊಂಡಿದ್ದು ಹೋಪ್ ಅಂತ ಇದೆ ನೋಡಿ. ಉದ್ದ ಇದೆ ಸ್ವಲ್ಪ. ನಾನು ಹಿಂಗ್ ಮೇಲಕ್ಕೆ ಮಾಡ್ಕೊಂತೀನಿ, ಫ್ರೀ ಆಗಿರುತ್ತೆ. ಸ್ವಲ್ಪ ಲೂಸ್ ಬಟ್ಟೆ ಹಾಕೊಂಡ್ರೆ. ಮೀಶೋಲ್ ತಗೊಂಡಿದ್ದು ಶರ್ಟ್ ಚೆನ್ನಾಗಿದೆ. ಸೊ ಇದ್ರದ್ದು ಇನ್ನೂ ವಿಡಿಯೋ ಹಾಕಿಲ್ಲ ನಾನು ಆಕ್ಚುಲಿ. ಸೊ ನೋಡಿ, ಇದೆ ಹಣ್ಣು. ನೋಡಿ, ಸ್ವಲ್ಪ ರೆಡ್ಡಿಶ್ ಆಗ್ತಾ ಇದೆ. ಕಾಣುತ್ತಾ? ಕೆಲವೊಂದ್ ಕಡೆ ರೆಡ್ ಇದೆ ನೋಡಿ, ಅಲ್ಲಿ ನೋಡಿ ಕೆಳಗೆ ರೆಡ್. ಸೊ ಏನಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ತುಂಬಾ ಇದೆ, ಮರ ತುಂಬಾ ಹಣ್ಣುಗಳಿದೆ ಇಲ್ಲಿ. ಇಲ್ಲಿವರೆಗೂ ಇದೆ. ಸೊ ಗೊತ್ತಿದ್ರೆ ತಿಳಿಸಿ. ಮರದ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಸೊ ಇವಾಗ ಅಡ್ಗೆ ಏನ್ ಮಾಡ್ಕೊಳ್ಬೇಕು ಅಂತ ಹಂಗೆ ಯೋಚನೆ ಮಾಡ್ತಾ ಇದೀನಿ. ಬಾಳೆಕಾಯಿ ಇದೆ, ಬದನೆಕಾಯಿ ಇದೆ, ಟೊಮೆಟೊ ಈರುಳ್ಳಿ ಇದೆ, ಸೋರೆಕಾಯಿ ಇದೆ. ನೋಡೋಣ ಏನ್ ಮಾಡ್ಕೊಳ್ತೀನಿ. ಆರಾಮ್ ಅನ್ಸ್ತಾ ಇದೆ. ತಲೆನೋವೆಲ್ಲ ಏನಿಲ್ಲ, ಸ್ಟ್ರೆಚ್ ಮಾಡಿದೆ ಅಷ್ಟೆ. ಸೊ ಈ ರೀತಿ ಒಂದ್ ರೀತಿ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ತಲೆನೋವು ಬರ್ದೇ ಇದ್ರೆ ಸಾಕು. ಮತ್ತೆ ಸ್ವಲ್ಪ ವರ್ಕೌಟ್ ಮಾಡ್ಬೇಕು. ಹೊಟ್ಟೆ ಇದೆ ಸ್ವಲ್ಪ. ನೋಡೋಣ ಏನಾಗುತ್ತೆ ಅಂತ. ಕೆಲ್ಸಗಳಿದೆ ತುಂಬಾ. ಬ್ಲಾಗ್ಸು ಮಾಡ್ಬೇಕನ್ಸುತ್ತೆ, ಹೆಲ್ತ್ ವಿಡಿಯೋಸು ಮಾಡ್ಬೇಕನ್ಸುತ್ತೆ. ನೋಡೋಣ ಇವತ್ತಾದ್ರೂ ಮಾಡ್ತೀನ ಅಂತ. Let's keep going, guys. Take care of yourself. Love you all. ಸ್ನೇಹಿತರೆ, ಬಟ್ಟೆಗಳು ಒಣಗಿ ಹಾಕಿ ಆಯ್ತು. ಅಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಬಟ್ಟೆಗಳಿದೆಯಲ್ಲ, ಅದೊಂದು 2-3ಕ್ಕೆ ಶಾರ್ಟೇಜ್ ಆಯ್ತು. ಏನದು ಕ್ಲಿಪ್ಗಳು. ಇದೇನು ಯಾವಾಗ ಶಾರ್ಟೇಜ್ ಆಗಲ್ವಲ್ಲ ಅಂತ ನೋಡಿದ್ರೆ, ಈ ಕಡೆ ಇಲ್ಲೊಂದು 2 ಬಟ್ಟೆ ಇದೆ ನೋಡಿ. ಇದು ಆಕ್ಚುಲಿ ಅನ್ಸುತ್ತೆ, ಅಲ್ಲಿ ಕೆಳಗಡೆ ಇದಾರೆ.
ಸೊ ಶಾರ್ಟೇಜ್ ಆಯ್ತಲ್ಲ, ನಾನು ಏನು ಇಷ್ಟೊಂದು ಯಾವಾಗ್ಲೂ ಅಷ್ಟೊಂದೇನ್ ಬಟ್ಟೆ ಇರಲ್ಲ, ಕರೆಕ್ಟ್ ಆಗಿ ನನಗೆ ಆಗುತ್ತಲ್ಲ ಕ್ಲಿಪ್ಗಳು, ಏನ್ ಶಾರ್ಟೇಜ್ ಆಯ್ತು ಅಂತ ಅನ್ಕೊಳ್ತಾ ಇದ್ದೆ. ಸೊ ಇಲ್ಲಿ ಒಂದೆರಡು ಬಟ್ಟೆಗೆ ಕಾಣ್ತಿದಲ್ವಾ, ಇದ್ರ ಮೇಲೆ ಹಾಕಿತ್ತು. ಸೊ ನನ್ ಕ್ಲಿಪ್ಪೇನೆ ತೆಗೆದು ಹಾಕಿದ್ರು. ಅವ್ರದ್ದು ಸುಮಾರು ಆ ಕಡೆ ಕ್ಲಿಪ್ಗಳಿವೆ. ಅವ್ರಿಗೆ ಏನ್ ಶಾರ್ಟೇಜ್ ಆಯ್ತು. ಇಲ್ಲಿ ಬೀಳೋದು ಇಲ್ಲ ನೋಡಿ, ಈ ಕಡೆ ಇಂಥ ಕಡೆ ಆದ್ರೆ ಬೀಳಲ್ಲ. ಇಲ್ಲ ಆದ್ರೆ ನಾನಿಲ್ಲಿ 2 ವೈರ್ ಕಟ್ಕೊಂಡಿರೋದು, ಸಣ್ಣ ಸಣ್ಣ ಬಟ್ಟೆಗಳಾದ್ರೆ ಬಿದ್ದೋಗುತ್ತೆ. ಆ ಕಡೆ ದೊಡ್ಡದನ್ನು ಬೀಳುತ್ತೆ, ಅಷ್ಟು ನಾಳಿ ಇರುತ್ತೆ. ಅದಕ್ಕೆ ನಾನು ತೆಗೆದು ವಾಪಸ್ ಹಾಕೊಂಡೆ ಕ್ಲಿಪ್ಪು. ಹೀಗೆ ಅದು ನಾನು ಇಲ್ಲಿ ಇದ್ರೊಳಗಡೆ ಇಟ್ಟಿದ್ದೆ ಆಯ್ತಾ. ಕೆಲವೊಂದ್ಸತಿ ಕೆಲವು ಕಿತಾಪತಿಗಳು ಮಾಡ್ತಾರೆ. ಇಲ್ಲಿ ನಾನು ನಿಭಾಯಿಸ್ಕೊಳ್ತಾ ಇದೀನಿ, ನನ್ನ ಕೆಲ್ಸಗಳನ್ನೆಲ್ಲ ನಾನು ಒಬ್ಳೆ ನಿಭಾಯಿಸ್ಕೊಳ್ತಾ ಇದೀನಿ. ಸ್ವಲ್ಪನಾದ್ರೂ ಇವ್ರಿಗೆ ಬೇಡವಾ? ಅಷ್ಟೆಲ್ಲಾನು ಅಂಗಡಿಗಳಿರೋರು, ದುಡ್ಡಿರೋರು ಕ್ಲಿಪ್ ತಗೊಳೋದಕ್ಕೆ ಏನಪ್ಪಾ ಒಂದ್ ಸ್ವಲ್ಪ ಎಕ್ಸ್ಟ್ರಾ. ನಂದು ಮನೇಲಿ ಎಕ್ಸ್ಟ್ರಾ ಕ್ಲಿಪ್ಗಳಿವೆ, ಅದು ಸಿಗೋ ತರ ಇಲ್ಲ ಈಗ. ಹಿಂದೆ ಜನ ಅಂದ್ರೆ ಸಣ್ಣ ಸಣ್ಣ ವಿಷಯದಲ್ಲಿ ಕಿತಾಪತಿಗಳು ಮಾಡ್ತಾರೆ, ನಮ್ಮ ಮೈಂಡ್ ಕೆಡ್ಸಕ್ಕೆ ಅಷ್ಟೇ. ನಾವು ತಲೆ ಕೆಡ್ಸ್ಕೊಬಾರ್ದು. ಅಲ್ಲಿ ಹಾಕಿರ್ತಾರ, ಕ್ಲಿಪ್ ತೆಗೆದು ನಮ್ದಕ್ಕೆ ಹಾಕೊಳ್ಳೋದಷ್ಟೇ. ಅಂದ್ರೆ ಬೇರೆ ಬೇರೆ ತರ ಇರುತ್ತೆ ಕ್ಲಿಪ್ಗಳು, ಗೊತ್ತಾಗ್ಬಿಡುತ್ತೆ ನಮ್ದು ಯಾವ್ದು ಅಂತ. ಅವ್ರದ್ದು ಕ್ಲಿಪ್ ಆ ಕಡೆ ಬೇರೆ ಕಡೆ ಇದೆ, ಅಂದ್ರೆ ಸ್ವಲ್ಪ ಉದ್ದ ಇದೆ ಅವ್ರದ್ದು. ನಂದು ನಾರ್ಮಲ್, ನಂದು ಗೊತ್ತಾಗ್ಬಿಡುತ್ತೆ. ನನ್ ಕ್ಲಿಪ್ ತರ ಇಲ್ಲಿ ಯಾರ್ದು ಇಲ್ಲ, ಅವ್ರ ಕ್ಲಿಪ್ ತರ ನಂದಿಲ್ಲ, ನೀಟಾಗಿ ಗೊತ್ತಾಗುತ್ತೆ. ಅದೇ ಯೋಚನೆ ಮಾಡ್ತಾ ಇದ್ದೆ, ಸಣ್ಣ ಸಣ್ಣ ಬುದ್ಧಿಗಳು ತೋರಿಸ್ತಾರಲ್ಲ ಜನ, ನನಗೆ ಸಿಟ್ಟೆ ಬಂದ್ಬಿಡುತ್ತೆ. ಮುಂಚೆ ಎಲ್ಲ ತುಂಬಾ ಬರ್ತಿತ್ತು, ಇವಾಗ ಕಮ್ಮಿ ಆಗಿದೆ. ಸಣ್ಣ ಬುದ್ಧಿಗಳು ತೋರ್ಸಂತ ಜನ ಅನ್ಕೊಂಡ್ರೆ ಆಗಲ್ಲ ನನಗೆ, ನಾನೇ ದೂರ ಇದ್ಬಿಡ್ತೀನಿ. ಈ ತರ ಕತೆ ನಮ್ದು. ಅದೇ ಹೊಟ್ಟೆ ಈ ಜನಕ್ಕೆ ಎಲ್ಲ ಒಬ್ಳೆ ಅದೇ ನಿಭಾಯಿಸ್ಕೊತಾ ಇದ್ದಾಳೆ ಅಂತ ಹೊಟ್ಟೆವರಿಗೆ ಹಂಗ್ ಮಾಡ್ತಾರೆ. ಪಾಪ ಅವ್ರಿಗೆ ಮನೆ ಆ ಮಕ್ಳ ಜೊತೆ ಚೆನ್ನಾಗಿ ಮಾತಾಡಿತ್ತು, ಚೆನ್ನಾಗಿ ಮಾತಾಡ್ತಾರೆ. ಬಟ್ ಕೆಲವೊಂದ್ಸತಿ ಗೊತ್ತಾಗ್ಬಿಡುತ್ತೆ ಆ ಎನರ್ಜಿ, ಪಾಸಿಟಿವಿಟಿ ಇದೆಯಾ ನೆಗೆಟಿವಿಟಿ ಇದೆಯಾ, ಜೆಲಸ್ ಫೀಲಿಂಗ್ ಯಾರಿಂದ ಬರ್ತಾ ಇದೆ ಅಂತ. ಬಟ್ ಒಟ್ನಲ್ಲಿ ಒಣಗಾಕಾಯ್ತು. ಈ ಕಡೆ ಇಲ್ಲಿರೋ ನೈಬರ್ ಪಾಪ ಏನೋ ಇದ್ ಮಾಡಲ್ಲ, ಇಲ್ಲಿರೋ ಬಟ್ಟೆಗಳು ಅವ್ರ ಪಾಪ ಅವರು ಅಂದ್ರೆ ನಮ್ಮ ಮನೆ ಎದುರುಗಡೆ ಇರೋರು, ಅವ್ರ ತಾತ ಮತ್ತೆ ಮಗ ಸೊಸೆ ಇದ್ದಾರೆ. ಆ ಕಡೆ ಇರೋ ಬಟ್ಟೆಗಳು ನೋಡಿ ಎಷ್ಟು ಕಾಣ್ತಾ ಇದೆಯಲ್ಲ, ಅವೆಲ್ಲ ಅದು ಜಾಸ್ತಿ ಜನ ಇದಾರೆ ಅವ್ರ ಮನೇಲಿ, ಕೆಳಗಡೆ ಮನೇಲಿ. ಕೆಳಗಡೆ ಇನ್ನೊಂದು ಮನೆ ಇದೆಯಲ್ಲ ಅದ್ರ ಅವ್ರದ್ದು ಇದು ವೈರು, ಪಾಪ ಅವ್ರೇನು ಇಲ್ಲಿ ಬಟ್ಟೆಗಳೇ ಹಾಕಲ್ಲ, ಅಲ್ಲೇ ಇದೆ. ಇವ್ರು ಆ ಕಡೆ ಇರೋ ಬಟ್ಟೆಯವರು ಇಲ್ಲೊಂದೆರಡು ಹಾಕೊಂಡಿದ್ದಾರೆ ಈ ವೈರಲ್ಲಿ. ನೋಡಿ 2 ಬಟ್ಟೆ ಕಂತ, ನನ್ ಮಗದು ಯೂನಿಫಾರ್ಮು. ಇಲ್ಲೇನ್ ಬೀಳಲ್ಲ, ಇಲ್ಲೇನ್ ಗಾಳಿ ಅಷ್ಟ ಆಡೋದು ಇಲ್ಲ, ಬೀಳಲ್ಲ. ನಂದರೆ ಸ್ವಲ್ಪ ಬೀಳುತ್ತೆ. ಇಲ್ಲಿ ಒಂದು ಕ್ಲಿಪ್ ಮಾತಾಡ್ತಿದ್ದೀನಿ ಅಂತ ಅಲ್ಲ, ಅಂದ್ರೆ ಅಷ್ಟು ದೊಡ್ಡ ಫ್ಯಾಮಿಲಿ, ಅಷ್ಟು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋರು, ಬಿಸ್ನೆಸ್ ಇಟ್ಕೊಂಡಿರೋರು ಎಕ್ಸ್ಟ್ರಾ ಕ್ಲಿಪ್ಗಳು ತಂದು ಹಾಕೊಳ್ಳೋದಪ್ಪ. ಇನ್ನೊಬ್ರದ್ದು ಯಾಕೆ ಹಾಕ್ಬೇಕು ಅನ್ನೋದು ನಂದು ಅಷ್ಟೇ, ಬೇರೆ ಏನಿಲ್ಲ. ಅದೇ ಅಲ್ಲಿ ಮನೆ ಮೈಂಡ್ ಕೆಡ್ಸೋದು ಒಂದು, ಮತ್ತಲ್ಲ ಅವ್ರ ಮನೆಯಲ್ಲಿ ಎಷ್ಟರ ಮಟ್ಟಕ್ಕೆ ದುಡ್ಡು ಖರ್ಚು ಮಾಡ್ತಾರೆ ಮನೆಗೆ ಅನ್ನೋದು ಒಂದು ಅಂದ್ರೆ ಹಿಡ್ತಾ ಇರುತ್ತೆ. ಇದು ಪೇಟ್ರಿಯಾರ್ಕಲ್ ಸೊಸೈಟಿ. ಕ್ಲಿಪ್ಗಳು ಚೆನ್ನಾಗಿ ಒಳ್ಳೊಳ್ಳೆದು ಕೊಡ್ಬೇಕು ಮನೆಗೆ. ನನ್ಗೆ ಏನೋ ಥಾಟ್, ಯೂನಿವರ್ಸ್ ನಂದು ಬಟ್ಟೆ ಹೋಗ್ದಾಯ್ತು. ಪಾಪ ಅಮ್ಮ ಹೆಂಗಸು 2 ಮಕ್ಳನ್ನ ಇಟ್ಕೊಂಡು ಬಟ್ಟೆ ಎಲ್ಲ ಒಣಗಾಕಕ್ ಬರ್ತಾರೆ. ಹುಡುಗರು ಯಾರಾದ್ರೂ ಹೆಲ್ಪ್ ಮಾಡ್ಬೇಕು ಮನೆ ಅವ್ರಲ್ಲಿ. ಎಷ್ಟು ಚೆನ್ನಾಗಿ ಗಂಡಸ್ರುಗಳು ಇದಾರೆ ಅವ್ರ ಮನೇಲಿ. ಗಂಡಸ್ರು ಕೆಲಸ ಮಾಡೋದು ನೋಡಲ್ಲಪ್ಪ, ಎಲ್ಲ ಹೊರಗಡೆ ಕೆಲಸ ಮಾಡ್ತಾರೆ. ಬಟ್ ಈ ತರ ಇರಬಾರ್ದು ಅಂತ ನನ್ನ ಭಾವನೆ. ಎಲ್ಲರೂ ಈಗ ಹುಡುಗಿ ಆದ್ರೆ ಹೊರಗಿನ ಕೆಲ್ಸನೂ ಮಾಡ್ಬೋದು, ಒಳಗಿನ ಮನೆ ಕೆಲ್ಸನೂ ಮಾಡ್ಬೋದು. ಹುಡುಗರಾದ್ರೂ ಕೂಡ ಮನೆ ಕೆಲ್ಸನೂ ಮಾಡ್ಕೋಬಹುದು, ಹೊರಗಿನ ಕೆಲ್ಸ, ಈ ತರ ಆಗ್ಬೇಕು. ಇಲ್ಲ ಇದೆ, ಕಮ್ಮಿ ಆಗ್ತಾ ಇದೆ. ನನ್ಗೆ ಯಾಕೆ ಬೇಜಾರಾಗಿದೆ ಅಂದ್ರೆ, ಸಣ್ಣ ಬುದ್ಧಿ ಅಂತ ಹೇಳ್ತೀನಿ. ಇಲ್ಲಿ 2 ತುಳಸಿಗಳೇನು ಬಿದ್ದಿತ್ತು ಅವತ್ತು, ನಾನು ಹೇಳ್ದೆ ಅಲ್ವಾ, ಎಲ್ಲ ಕಿತ್ತಾಕ್ಬಿಟ್ಟಿದ್ರು, ಕೆಳಗ್ ಬಿದ್ದಿತ್ತು. ಪಾಪ ಅಷ್ಟು ಚೆನ್ನಾಗಿ ತುಳಸಿ, ನಾನು ತಗೊಂಡೋಗಿ ನೆಟ್ಟರು ಅದೇನು ಬರ್ಲಿಲ್ಲ, ತೆಗ್ದಾಕ್ಬಿಟ್ಟೆ. ಇಲ್ಲೊಂದು ಒಳ್ಳೆ ನಿಂಬೆ ಗಿಡ ಇತ್ತು, ಹೋಯ್ತಾಯ್ತು, ಅದು ಬೆಳೀಲಿ ಅವರು. ಆದ್ರೆ ಇಲ್ಲಿ ತುಳಸಿ ಗಿಡ ಇರೋದೆಲ್ಲ ಕಿತ್ತಾಕ್ಬಿಟ್ಟಿದ್ರು. ಎಷ್ಟು ಚೆನ್ನಾಗಿ ಬರ್ತಾ ಇತ್ತು. ನಾನು ದಿವಸ ನೀರ್ ಹಾಕ್ತಾ ಇದೀನಿ ಇವಾಗ. ಈ ಹೂಗಳು ನೋಡಿ ಚೆನ್ನಾಗಿ ಬರ್ತಾ ಇದೆ.
ಪೂರ್ತಿ ಮೇಂಟೈನ್ ಮಾಡಕ್ಕಾಗಲ್ಲ. ಇದು ನಾನು ಇರೋ ಮನೆಯಲ್ಲಿ ಮುಂಚೆ ಇದ್ರಲ್ಲ ಅವ್ರದ್ದು ಇವೆಲ್ಲ ಪಾಟ್ಗಳು. ನೋಡಿ ತೆಂಗಿನದು ಮರ ಕೂಡ ಸಣ್ಣದಿದೆ ಗಿಡ. ಸೊ ಇಲ್ಲಿ ಅಲೋವೆರಾ ಎಲ್ಲ ಇದೆ, ಬಿದ್ದೋಗುತ್ತೆ ಬಾರಕ್ಕೆ. ಅದು ನೋಡಿ ಹಾಗೆ ಆಗಿದೆ, ಹೋಗಿದೆ ಬಾರಕ್ಕೆ. ಏನ್ ಮಾಡೋದು, ಇನ್ನೊಂದು ತಗೊಂಡು ಯೂಸ್ ಮಾಡ್ಬೇಕು. ಎಲ್ರು ಯೂಸ್ ಮಾಡ್ಬೋದಪ್ಪ, ಬೇರೆ ಯಾರು ಯೂಸ್ ಮಾಡ್ತಾ ಇಲ್ಲ. ಒಬ್ಬೊಬ್ರು ಎಲ್ಲ ಒಂದೊಂದು ಯೂಸ್ ಮಾಡಿದ್ರೆ ಒಳ್ಳೇದು. ಮತ್ತೆ ಈ ತರ ನೋಡಿ ಬೀಳೋದು ಇಲ್ಲ, ಬೇಕಾದಾಗ ಯೂಸ್ ಮಾಡ್ಬೇಕಲ್ಲ. ಹೂಗಳು ಮಾತ್ರ ನಾನು ಬುದ್ಧನ ಪ್ರತಿಮೆಗೆ ಇಡ್ತೀನಿ, ನೋಡೋಣ ಏನಂತ. ಹೊರಡ್ತೀನಿ, ಸಾಕು ಕೆಲಸಗಳಿದೆ, ಮನೆಗೆ ಹೋಗ್ತೀನಿ. ಹಸಿ ಕಸ ಹಿಟ್ಟು ಇರೋ ಕಡೆ ಹಸಿ ಕಸ ಹಾಕ್ದೆ ಕೆಳಗೆ ಹೋಗೋಣ. ಇದು ಮನೆ ಹೋಗ್ತೀನಿ. ಇದನ್ನು ಇಟ್ಕೊಂಡ್ ಬಂದಿದ್ದೆ ಸುಮ್ಮನೆ ಇರ್ಲಿ ಅಂತ. ಇದು ನಾನು ಅಪ್ಲೋಡ್ ಮಾಡಿದ್ನಲ್ಲ, ಹೆಂಗ್ ಬಂದಿದೆ ನೋಡಕ್ಕೆ ಇಟ್ಕೊಂಡ್ ಬಂದಿದ್ದೆ ವಿಡಿಯೋ ನಂದು, ಅದಕ್ಕೆ. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ, ನೋಡೋಣ. ಆದ್ರೆ ಇವಾಗ ಏನ್ ವಿಡಿಯೋ ಮಾಡಲ್ಲ ಅನ್ಸುತ್ತೆ. ಅಡಿಗೆ ಏನಾದ್ರು ಮಾಡ್ಕೋಬೇಕು, ಏನ್ ಮಾಡೋದು ನೋಡ್ತೀನಿ. ಕೆಲ್ಸಗಳು ಬೇರೆ ಇದೆ, ಅಡಿಗೆ ಮಾಡ್ಕೊಳ್ಳೋ ಕೆಲ್ಸ ಇದೆ, ಹೆಲ್ತ್ ವಿಡಿಯೋಸ್ ಮಾಡ್ಬೇಕು. ಯಾವಾಗ ಮಾಡ್ತೀನಿ ಇವತ್ತು ಸ್ವಲ್ಪ ಬೇಗ ಅಯ್ಯೋ ವಿಡಿಯೋಸ್ ಎಲ್ಲ ಇವತ್ತರೆಗೂ ಏನೇನಿದೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಹೆಲ್ತ್ ವಿಡಿಯೋ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಮೇಲೆ ಹೋಗಿದ್ದವಳು ತಲೆ ಒರೆಸ್ಕೊಳ್ತೀರಾ ಬನ್ನಿ, ಏನ್ ಮಾಡ್ತಿಬಿಟ್ಟು. ಯೂಶಲಿ ಮೇಲೆ ಹೋದ್ರೆ ಹಾಗೆ ತಲೆ ಒರೆಸ್ಕೊಂಡ್ ಬರ್ತಾ ಇದ್ದೆ, ಇಲ್ಲೇ ಒರೆಸ್ಕೊತೀನಿ. ಚೆನ್ನಾಗಿ ಹೀರ್ಕೊಂಡಿದೆ. ತಲೆ ಸ್ನಾನ ಮಾಡಿರ್ತೀವಲ್ಲ ಅವಾಗ ಚೆನ್ನಾಗಿ ಒಣಗಿರೋ ಬಟ್ಟೆ ನಾವು ಕಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ರೆ, ತುಂಬಾ ಹೊತ್ತು ಬಿಡಬಾರ್ದು, ನೀರು ತಲೆಗೆ ಇಳಿಯುತ್ತೆ. ಸ್ವಲ್ಪ ಹೊತ್ತು ಬಿಟ್ರೆ ಚೆನ್ನಾಗಿ ನೀರೆಲ್ಲ ಇರ್ಕೊಳ್ತೀವಿ. ಒರೆಸ್ತೀನಿ ತಲೆ, ಇಲ್ಲ ಒರೆಸ್ತೀನಿ ಸ್ವಲ್ಪ ಫ್ಯಾನ್ ಹಾಕಿ. ಅದೇ ಸ್ವಲ್ಪ ನನ್ನ ಮೈಂಡ್ ಫ್ರೆಶ್ ಇದೆ, ಮುಖನೂ ಫ್ರೆಶ್ ಇರುತ್ತೆ. ಮೈಂಡ್ ಹಾಳಾಯ್ತು ಅಂದ್ರೆ ಮುಖದಲ್ಲೂ ಗ್ಲೋ ಇರಲ್ಲ. ಅದಕ್ಕೆ ನಾನು ನನ್ನ ಮುಖ ನಾನೇ ನೋಡ್ಕೋತಾ ಇರೋದು. ಸೊ ಚೆನ್ನಾಗಿ ನಿದ್ದೆ, ಟೈಮ್ ಸರಿ ಊಟ ಇದ್ರೆ ನೋಡಿ ಮುಖದಲ್ಲಿ ಗ್ಲೋ ಇರುತ್ತೆ. ಇನ್ನೊಂದು ವಿಡಿಯೋ ಬರೋದಿದೆ, ಅದ್ರಲ್ಲೂ ಕೂಡ ತಲೆನೋವು ಬಂದಿರೋದಿದೆ. ಅಂದ್ರೆ ಇದಕ್ಕೂ ಮುಂಚೆ ಹಾಕಿರಲ್ಲ ವಿಡಿಯೋ, ಆರ್ಡರ್ ಇರೋದಿಲ್ಲ ಇವಾಗ ವಿಡಿಯೋಸ್. ಡೇಟ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ನಾನು ಇನ್ನ ತಿಂದಿಲ್ಲ ಇವತ್ತು. ಸೊ ಈಗ ಟೈಮ್ ಬಂದು 12:48 ಆಯ್ತು. ಒಂದೇ ಸತಿ ಅಡ್ಗೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ 2 ಸ್ವೀಟ್ ಕಾರ್ನ್ ಒಂದು ವಾರ ಆಯ್ತು ತಗೊಂಡು, 1 ವಾರದ ಮೇಲೆ ಆಯ್ತು ಅನ್ಸುತ್ತೆ. ಸೊ ಇದ್ರಲ್ಲಿ ಒಂದ್ ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ. ಜೊತೆಗೆ ಸೋಯ್ ಪನ್ನೀರ್ ಇದೆ, ಟೊಮೆಟೊ ಇದೆ, ಈರುಳ್ಳಿ ಇದೆ. ಸೊ ನೋಡೋಣ, ಒಂದು ರೈಸ್ ಬಾತ್ ತರ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದೀನಿ ಇವಾಗ. ಸೊ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ಸುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಆದ್ರೆ ಮಾಡ್ತೀನಿ ವಿಡಿಯೋ, ಇಲ್ಲ ಅಂತಂದ್ರೆ ಒಂದೇ ಸತಿ ಊಟ ಮಾಡುವಾಗ ತೋರಿಸ್ತೀನಿ. ಐ ಥಿಂಕ್ ಮೇ ಬಿ ವಿಡಿಯೋ ಮಾಡ್ಬೋದು. ಸೊ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ, ಏನೇನ್ ಬೇಕು ಎಲ್ಲ. ಇಲ್ಲಿ ಹೆಚ್ಚಿಟ್ಕೊಂಡಿದೀನಿ ಶುಂಠಿ, ಬೆಳ್ಳುಳ್ಳಿ ಇಲ್ಲ, ಬರೀ ಶುಂಠಿ ಅಷ್ಟೇ. ಕಾಳು ಮೆಣಸು, 1 ಮೆಣಸಿನ್ಕಾಯಿ ಸ್ವಲ್ಪ ಜಜ್ಜಿದೀನಿ, ಇನ್ನೊಂದ್ 2 ಮೆಣಸಿನ್ಕಾಯಿ ಈ ತರ ಇಟ್ಕೊಂಡಿದೀನಿ. ಇದು ಅರ್ಧ ಅಷ್ಟೇನೆ, ಒಂದೂನು ಇಲ್ಲ. ಮತ್ತೆ 2 ಟೊಮೆಟೊ ಚಿಕ್ಕದು, ಮತ್ತೆ 1 ಈರುಳ್ಳಿ ಅನ್ಸುತ್ತೆ ಇದು. ಎಸ್, ಚಿಕ್ಕದಿತ್ತು, 2 ಆಯ್ತಾ, ಅದೇ 2 ಅಟ್ಯಾಚ್ ಆಗ್ಬಿಟ್ಟಿತ್ತು. ಚಿಕ್ಕದು ಇಷ್ಟೇ ತಗೊಂಡಿರೋದು. ಇಲ್ಲಿ ಕಾರ್ನ್ ಇಷ್ಟು ಬೇಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡ್ತೀನಿ. ಜೊತೆಗೆ ಇಲ್ಲಿ ಸೋಯ್ ಪನ್ನೀರ್ ಕೂಡ ಹಾಕ್ತೀನಿ. ಅಕ್ಕಿ ನೆನ್ಸಿಟ್ಟಿದೀನಿ, ಪಾತ್ರೆ ಇಟ್ಟಿದೀನಿ. ಈಗ ಮಾಡುವ. ಸ್ವಲ್ಪ ಎಣ್ಣೆ ಹಾಕ್ತೀನಿ, ಚೂರು ಕಾಯ್ಲಿ, ಚೂರು ತುಪ್ಪ ಹಾಕ್ತೀನಿ. ಈಗ ಎಣ್ಣೆ ತುಪ್ಪ ಕಾದಿದೆ, ಸ್ವಲ್ಪ ಚಕ್ಕೆ ಲವಂಗ ಹಾಕ್ತಾ ಇದೀನಿ. ಜೊತೆಗೆ ಒಂದೇ ಪಲಾವ್ ಇದೆ, ಅದನ್ನ 2 ಪೀಸ್ ಮಾಡಿದೀನಿ. ಸ್ವಲ್ಪ ಕೆಂಪಗಾದ್ಮೇಲೆ ಜೀರಿಗೆ ಹಾಕ್ತೀನಿ. ಬೇರೆ ಮಸಾಲೆ ಎಲ್ಲ ಹಾಕೋಬಹುದು, ನಾನು ಇಷ್ಟೇ ಸಾಕು. ಈಗ ಬೇರೆದು ಮೊಗ್ಗು ಎಲ್ಲ ಇದೆ, ಸಿಗೋ ತರ ಇಲ್ಲ. ಸ್ವಲ್ಪ ಮೊಗ್ಗು ಯಾವ್ದೋ ಒಂದ್ರಲ್ಲಿ ಇದೆ, ಸ್ಟಾರ್ ಮೊಗ್ಗು ಅಂತ ಎಲ್ಲ ಹೇಳ್ತೀವಲ್ಲ, ಅದೇನು ಸಿಗೋ ತರ ಇಲ್ಲ. ಸಾಕಿಷ್ಟೇ ಹಾಕೋಣ. ಯೂಶಲಿ ಲವಂಗ ಕೂಡ ಹಾಕ್ತಾ ಇದ್ದೆ, ಅದು ಕೂಡ ಸಿಗೋ ತರ ಇಲ್ಲ. ಈಗ ಒಂದ್ ಸ್ವಲ್ಪ ಹಳೇದಿದೆ, ಮತ್ತೆ ಐ ಥಿಂಕ್ ಅದು ಬಿಸಾಕ್ದೆ ಅಂತ ಅನ್ಸುತ್ತೆ, ಖಾಲಿ ಆಗಿದೆ. ಸಾಕಿಷ್ಟೇ.
ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವೆಲ್ಲ ಹಾಕೊಳ್ಬೋದು. ಸೊ ಈ ಕಾಂಬಿನೇಷನ್ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಹಾಕುವ. ಟೊಮೆಟೊ ಹಾಕೋಣ. ಸ್ವಲ್ಪ ಉಪ್ಪು, ಅರಿಶಿನ ಹಾಕೋಣ. ಉಪ್ಪು, ಅರಿಶಿನ ಹಾಕೋಣ. ಇಂದ್ರ ಲವಣನೆ ಹಾಕ್ತಾ ಇದೀನಿ. ಕಲ್ಲುಪ್ಪು ಸ್ವಲ್ಪ ಇದೆ, ಪುಡಿ ಮಾಡ್ಕೊಂಡಿಲ್ಲ. ಸ್ವಲ್ಪ ಇದೆ, ಆಮೇಲೆ ಮತ್ತೆ ಕಲ್ಲುಪ್ಪು ತಗೊಳ್ಬೇಕು. ಇಂದ್ರ ಲವಣ ಇದೆ, ಇದನ್ನ ಒಂದಕ್ಕೆ ಗಾಜಿನದಕ್ಕೆ ಹಾಕ್ಬೇಕು. ನೋಡಿ, ಇದು ಗಾಜಿಂದೆಲ್ಲ ಸ್ವಲ್ಪ ನಿನ್ನೆ ಎಲ್ಲ ನೀರು ತುಂಬಿಸಿ ಇಟ್ಟಿದ್ನಲ್ಲ, ಆಮೇಲೆ ನಿನ್ನೆ ರಾತ್ರಿ ಸ್ವಲ್ಪ ಬೋರ್ಲ್ ಹಾಕಿದ್ದೆ, ನೀರೆಲ್ಲ ಚೆಲ್ಲಿ ಅಂದ್ರೆ ಅಲ್ಲಿ ಕಟ್ಟೆ ಮೇಲೆ. ಇವಾಗ ಇಲ್ಲಿ ಬಿಸಿಲಿಗೆ ಸನ್ ಡ್ರೈ ಆಗಿ ಸ್ವಲ್ಪ ಅಂತ ಇಟ್ಟಿದ್ದೀನಿ. ಡ್ರೈ ಆದ್ಮೇಲೆ ಇದಕ್ಕೆ ಒಂದು ಉಪ್ಪು ಹಾಗೆ ಯೂಸ್ ಮಾಡ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದೀನಿ. ಉಪ್ಪು, ಅರಿಶಿನ ಹಾಕಿ ಸ್ವಲ್ಪ ಬಿಡ್ತೀನಿ. ಚೆನ್ನಾಗಿದು ಸ್ವಲ್ಪ ಸಾಫ್ಟ್ ಆಗ್ಲಿ, ಮುಚ್ಚಿಟ್ಬಿಡೋಣ. ಸ್ನೇಹಿತರೆ, ಇಲ್ಲಿ ಸೋಯ್ ಪನ್ನೀರ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೆ. ಈಗ ನೋಡಿ, ಇದಿಷ್ಟು ಹಾಕಿದ್ರೆ ಫುಲ್ ಹಾಕ್ಬಿಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ ಇಂದಿಷ್ಟು ತೆಗೆದು ಒಂದಿಷ್ಟು ತೆಗ್ದಿಟ್ಟಿದ್ದೀನಿ. ಇಂದಿಷ್ಟು ಹಾಕೋಣ ಅಂತ. ಇದ್ರಲ್ಲೂ ಅಷ್ಟೇ, ನೋಡೋಣ. ಇಷ್ಟು ಬೇಡ ಅಂದ್ರೆ ಕಣ್ಣು ಅಳಿತದೆ, ಹಾಕುವಾಗ ಗೊತ್ತಾಗುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಸೊ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ. ಸ್ವಲ್ಪ ಚೂರು ಗರಂ ಮಸಾಲ, ಏನು ಮನೆ ಖಾರ ಮತ್ತೆ ಚಿಲ್ಲಿ ಪೌಡ್ರು ಎಲ್ಲ ಒಂದ್ ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ. ಸ್ವಲ್ಪ ವಿನು ಮನೆ ಖಾರ, ಇದನ್ನ ಒಂದು ಸ್ಪೂನ್ ಅಲ್ಲಿ ಹಾಕೋಣ. ಹಸಿಮೆಣಸು ಹಾಕಿದೀವಲ್ಲ, ಸ್ವಲ್ಪ ಹಾಕೋಣ ಅಷ್ಟೇ. ಸ್ವಲ್ಪ ಗರಂ ಮಸಾಲ, ನಾನು ಸ್ವಲ್ಪ ಎಲ್ಲ ಲೈಟ್ ಆಗಿ ಹಾಕ್ತೀನಿ, ತುಂಬಾ ಮಸಾಲ ಹಾಕಲ್ಲ. ಇವಾಗ ಇದನ್ನ ಹಾಕೋಣ. ಕಾಳು ಸ್ವಲ್ಪನೇ ಹಾಕ್ತೀನಿ, ಜಾಸ್ತಿ ಹಾಕೋದು ಚೆನ್ನಾಗಿರೋದಿಲ್ಲ. ತುಂಬಾ ಸ್ವೀಟ್ ಆಗ್ಬಿಡುತ್ತೆ, ಅದಕ್ಕೆ ಸಾಕು, ಇಷ್ಟು ಸಾಕು. ಇದಿಷ್ಟು ಬೇಡ. ಇವಾಗ ಇದು ಕೂಡ ಹಾಕ್ಬಿಡೋಣ. ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಲಿ ಇದು ಚೆನ್ನಾಗಿ. ಕಾರ್ನ್ಗೆ ಮತ್ತೆ ಸೋಯ್ ಪನ್ನೀರ್ಗೆ ಅಲ್ಲಿವರೆಗೂ ಮುಚ್ಚಿಡೋಣ. ಸ್ವಲ್ಪ ನೀರ್ ಬಿಸಿಗಿಡ್ತೀನಿ. ತಡ ಹಿಡಿಯೋಕ್ ಮುಂಚೆ ಅಕ್ಕಿ ಹಾಕ್ಬಿಡೋಣ. ಚೆನ್ನಾಗಿ ಉಪ್ಪು ಖಾರ ಹಿಡಿದಿದೆ ಕಾಳಿಗೆ ಮತ್ತೆ ಪನ್ನೀರ್ಗೆ. ಈಗ ಇದು ತಿರ್ಬೇಕು ಮೊದ್ಲು, ಹಾಳಾಗುತ್ತಿಲ್ಲ ಅಂದ್ರೆ. ಈಗ ಇಲ್ಲಿ ಅಕ್ಕಿ ನೀರೆಲ್ಲ ತೆಗ್ದಾಗಿದೆ, ಅಕ್ಕಿ ಹಾಕೋಣ. ಅದು ಕೂಡ ಬಳ್ದು ಹಾಕ್ತೀನಿ. ಒಂದು ಕಾಲು ಲೋಟ ಹಾಕಿದೀನಿ. ಮೀಡಿಯಂ ಲೋಟದಲ್ಲಿ 1/4 ಲೋಟದಷ್ಟು ಅಕ್ಕಿ ಹಾಕಿದ್ದೀನಿ. ಸ್ವಲ್ಪನೇ ಇದೆ, ಜಾಸ್ತಿ ಏನಿಲ್ಲ. ಬಳ್ದು ಹಾಕುವ. ಸ್ವಲ್ಪ 1-2 ನಿಮಿಷ ಆದ್ಮೇಲೆ ನೀರ್ ಹಾಕೋಣ. ನೀರ್ ಕುದೀತಾ ಇದೆ, ಸಾಕು, ತುಂಬಾ ಕುದೀತಾ ಇದೆ. ಅಕ್ಕಿ ಹಾಕಿದ್ಮೇಲೆ 1-2 ನಿಮಿಷ ಬಿಟ್ಬಿಡೋಣ, ಮುಚ್ಚಿಡೋಣ. ಆಮೇಲೆ ನೀರ್ ಹಾಕುವ.
ಸೊ ಸಾಕು, ಐ ಥಿಂಕ್ 1 or 2 minutes ಆಯ್ತು. ಈಗ ಇದಕ್ಕೆ ನೀರು ಹಾಕುವ ಸಮಯ. ಯಾವ ಲೋಟದಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ನಲ್ಲ ಅದೇ ಲೋಟ 2 ಮಿಕ್ಸ್ ಅಂದ್ರೆ ಅಟ್ಯಾಚ್ ಆಗ್ಬಿಟ್ಟಿತ್ತು. ಸೊ ಅದೇ ಗ್ಲಾಸ್ ಅಲ್ಲಿ 1 ಹಾಕ್ದಂಗಾಯ್ತು. ಅದು 1 ಫಸ್ಟ್ ನೀವು ಇಲ್ಲಿವರೆಗೂ ಅಷ್ಟೇ ಬಂತಲ್ಲ, ಮತ್ತೆ ಇನ್ನೊಂಚೂರು ಹಾಕ್ತೆ 1 ಗ್ಲಾಸ್ ಹಾಕ್ದಂಗಾಯ್ತು. ಈಗ 2ನೇ ಗ್ಲಾಸು ನೋಡುವಾಗ ಗೊತ್ತಾಗ್ತಾಯ್ತು. 2ನೇ ಇಲ್ಲಿವರೆಗೂ ಬಂದಿತ್ತು, ಮತ್ತೆ ಇನ್ನೊಂದ್ ಸ್ವಲ್ಪ ಹಾಕ್ತೆ 2 ಗ್ಲಾಸ್ ಆಯ್ತು. ಸೊ 1 ಗ್ಲಾಸ್ಗೆ 2 ಗ್ಲಾಸ್, ಇನ್ನ 1/2 ಗ್ಲಾಸ್ಗೆ ಸೊ 2 ಗ್ಲಾಸ್ ಆದ್ಮೇಲೆ 1/4 ಗ್ಲಾಸ್ 2 ಸತಿ ಅಂದ್ರೆ 2.5 ಗ್ಲಾಸ್ ನೀರ್ ಹಾಕಿದ್ದೇನೆ. ಇನ್ನೊಂದ್ ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ಡೈರೆಕ್ಟ್ ಮಾಡ್ತಿರೋದ್ರಿಂದ ಬೇಕಾಗತ್ತೆ. ಕುಕ್ಕರ್ ಯೂಸ್ ಮಾಡಿ ನಾನು ಸುಮಾರು ವರ್ಷಗಳೇ ಆಗೋಯ್ತು. ಸೊ ಹಾಗೆ ಮುಚ್ಚಿಡೋಣ. ಸೊ ಇಲ್ಲೊಂದು ಕಲ್ಲು ಇಟ್ಬಿಟ್ಟಿದ್ದೆ, ನೋಡೋಣ ಬೆಂದಿದ್ಯಾ ಅಂತ. ಎಸ್, ಚೆನ್ನಾಗಿ ಕಾಣ್ತಾ ಇದೆ. ಒಂದು ಫೋಟೋ ತೆಕ್ಕೊಂಬಿಡೋಣ. ತಿರುಗಿಸ್ಬೇಕಲ್ಲ ಈಗ. ಉಪ್ಪು ಸ್ವಲ್ಪ ಕಮ್ಮಿನೇ ಇರ್ಬೋದು. ನಾನು ಸ್ವಲ್ಪನೇ ಇವಾಗ ಮಸಾಲ ಬೇಯೋ ಟೈಮಲ್ಲಿ ಹಾಕಿದ್ದು. ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗುವಾಗ ಸ್ವಲ್ಪ ಹಾಕಿದ್ದು, ಕಮ್ಮಿನೇ ಇರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಆದ್ರೆ ಉಪ್ಪು ಹಾಕೊಂಡು ತಿನ್ಬೇಕಿದ್ರೆ. ಸಖತ್ತಾಗಿ ಬೆಂದಿದೆ. ಒಲೆ ಆಫ್ ಮಾಡಿ ನೋಡಿ, ಇದನ್ನು ಬೆಂದಿರೋದು ಚೆನ್ನಾಗಿ. ಪನ್ನೀರೆಲ್ಲ ಒಲೆ ಆಫ್ ಮಾಡಿ ಮುಚ್ಚಿಟ್ಟು ಮೊಸರು ಮತ್ತೆ ಸೌತೆಕಾಯಿ ಆಡ್ ಮಾಡೋಣ ಅಂತ ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿದೀನಿ ಅಷ್ಟೇ, ಬೇರೆ ಏನು ಹಾಕಲ್ಲ. ಮೊಸರು ಮತ್ತೆ ಸೌತೆಕಾಯಿ. ಸ್ನೇಹಿತರೆ, ಮೊಸರು ಹಾಕೊಂಡಿದೀನಿ. ರೈಸ್ ಹಾಕೊಳ್ಳೋ ಸಮಯ. ಉಪ್ಪು ಕಮ್ಮಿನೇ ಇರುತ್ತೆ, ಉಪ್ಪು ಹಾಕೊಳ್ಬೇಕು. ಇನ್ನೂ ತಿಂದು ನೋಡಿಲ್ಲ. ಉಪ್ಪು ಹಾಕಿ ತಿರ್ಗಿಸ್ಬಿಡ್ಬೋದಿತ್ತು, ನಾನು ಈ ತಟ್ಟೆಗೆ ಹಾಕೊಂಡ್ಬಿಟ್ಟೆ ಮರ್ತ್ಬಿಟ್ಟು. ಕಿಲ್ಗೆ ಮೇಲೆ ಉಪ್ಪು ಹಾಕೊಳ್ತೀನಿ ಇವಾಗ. ಲವಂಗ ತೆಗೆದಿಡೋಣ, ಟೇಸ್ಟ್ ಮಾಡೋಣ ಈಗ. ಫೋಟೋ ತಕ್ಕೊಂಬಿಡೋಣ. ಫೋಟೋ ತೆಕ್ಕೊಳ್ತಾ ಇದ್ದೆ. ಈಗ ಟೇಸ್ಟ್ ಮಾಡುವ ಸಮಯ. ಸೂಪರ್. ಅರೆ ಉಪ್ಪು ಕಮ್ಮಿ ಇದೆ, ಚುರುಪ ಹಾಕೊಳ್ತೀನಿ. ಸ್ವಲ್ಪ ಉಪ್ಪು ಉದುರಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದ್ ಸ್ವಲ್ಪ ಉಪ್ಪಿನಕಾಯಿ ಕೂಡ ಹಾಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಈಗ ಕೂತ್ಕೊಂಡು ಊಟ ಮಾಡೋದು. ಇಲ್ಲೇ ನೆಲದ ಮೇಲೆ ಕೂತ್ಕೊಂಡ್ಬಿಡ್ತೀನಿ. ಸ್ವಲ್ಪ ನೀರು ಹಾಕಿ ತಟ್ಟೆ ಇಟ್ಕೋತೀನಿ. ನೋಡಿ, ಒಂಚೂರು ನೀರು ಹಾಕಿ ತಟ್ಟೆ ಇಟ್ಕೊಳ್ಳೋದು. ಇವಾಗ ಬ್ಯಾಟಿಂಗ್ ಟೈಮ್ ಎಷ್ಟು ಗೊತ್ತಾ? 2 ಗಂಟೆ 13 ನಿಮಿಷ ಫಸ್ಟ್ ಮೀಲ್ ನಂದು.
ತುಂಬಾ ಖುಷಿ ಆಯ್ತು. ನಾನು ಬ್ರೇಕ್ ಮಾಡಿದ್ದು ಫಾಸ್ಟ್ ಅಂದ್ರೆ ಬ್ರೇಕ್ಫಾಸ್ಟ್ ನ ಬ್ರೇಕ್ ಮಾಡಿದ್ದು ಖುಷಿ ಆಯ್ತು. 3 ಹೊತ್ತು ತಿನ್ಬಾರ್ದಲ್ಲ ಅದಕ್ಕೆ. ಆಮೇಲೆ ಆದಷ್ಟು 2 ಹೊತ್ತು ತಿನ್ಬೇಕು ಮತ್ತೆ ಮುಂಚೆ ತರ. ಚೂರು ಉಪ್ಪು ಹಾಕಿದ್ದೀನಿ ಸರ್. ನೋಡಿ ಸ್ನೇಹಿತರೆ, ರೈಸ್ ಬಾತ್ ತುಂಬಾನೇ ಚೆನ್ನಾಗಿತ್ತು. ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ. ಈ ರೀತಿ ಕಾಂಬಿನೇಷನ್ ಅಲ್ಲಿ ಸ್ವೀಟ್ ಕಾರ್ನ್ ಮತ್ತೆ ಸೋಯಾ ಪನ್ನೀರು ಮತ್ತೆ ಟೊಮ್ಯಾಟೊ ಎಲ್ಲ ಹಾಕಿ ಮಾಡಿರುವಂತದ್ದು. ಸೊ ಸೋಯಾ ಪನ್ನೀರ್ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು. ಸೊ ನಾರ್ಮಲ್ ಹಾಲಿನಿಂದ ಮಾಡಿದಂತಹ ಪನ್ನೀರ್ಗಿಂತ ಈ ಸೋಯಾ ಪನ್ನೀರು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಜೊತೆಗೆ ವೆಜಿಟೇರಿಯನ್ಸ್ಗೆ ಅಂದ್ರೆ ವೀಗನ್ ಆಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ತುಂಬಾನೇ ಒಳ್ಳೇದು. ನಾನೇನು ಇನ್ನೂ ವೀಗನ್ ಆಗಿಲ್ಲ. ಹಾಲು ಮೊಸರು ಒಂದೊಂದ್ಸತಿ ತಗೊಳ್ತಾನೆ ಇರ್ತೀನಲ್ವಾ, ಬಟ್ ಆಗ್ಬೇಕು ಅಂತ ಇಷ್ಟ. ನೋಡೋಣ ಯಾವಾಗ ಆಗುತ್ತೆ ಅಂತ. ಸೊ ಈ ರೀತಿ ನೆಲದ ಮೇಲೆ ಕೂತ್ಕೊಂಡು ಮನೇಲಿ ನಾನೇ ಮಾಡ್ಕೊಂಡಂತಹ ಅಡ್ಗೆ ಊಟ ಮಾಡ್ತಾ ಇದ್ರೆ ಏನೋ ಒಂದ್ ರೀತಿ ಮನ್ಸಿಗೆ ಸಮಾಧಾನ. ಸಾಕಷ್ಟು ಡಿಸ್ಟರ್ಬೆನ್ಸ್ ಗಳಿಂದ ಹೊರಗ್ ಬಂದು ಇವಾಗ ನೆಮ್ಮದಿಯಾಗಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದ್ದೀನಿ. ನೋಡೋಣ ಆದಷ್ಟು ಬೇಗ ನಾನು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಶುರು ಮಾಡ್ತೀನಿ. ಇವತ್ತು ಆಲ್ರೆಡಿ ಮಾರ್ಚ್ 4ನೇ ತಾರೀಕು. ಇನ್ನೊಂದು 5 ವಿಡಿಯೋಸ್ಗಳಿದೆ. ಆದಷ್ಟು ಬೇಗ ಬೇಗ ಅಪ್ಲೋಡ್ ಮಾಡಿ ಇವತ್ತು ಅಥವಾ ನಾಳೆ ಒಳಗೆ ಹೆಲ್ತ್ ವಿಡಿಯೋಸ್ ಶುರು ಮಾಡ್ತೀನಿ. ಸೊ ನನ್ನ ಪ್ರತಿಯೊಂದು ವಿಡಿಯೋಸ್ ನೀವು ನೋಡ್ತಾ ಇದ್ರೆ ನನ್ನ ವಿಚಾರಗಳು ಗೊತ್ತಾಗುತ್ತೆ ನಿಮ್ಗೆ. ಇಲ್ಲ ಅಂತಂದ್ರೆ ಕೆಲವೊಂದು ವಿಷಯಗಳು ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಾನು ಎಷ್ಟೋ ವಿಡಿಯೋಸ್ ಗಳಲ್ಲಿ ಹೇಳಿದೀನಿ, ನಾನು ಫಾಲೋ ಮಾಡ್ತಾ ಇರುವಂತಹ ಡೈಲಿ ರೊಟೀನ್ ಎಲ್ಲವನ್ನೂ ಕೂಡ ನೀವು ಫಾಲೋ ಮಾಡಬೇಡಿ ಅಂತ ನಿಮ್ಗೆ ನೀಟಾಗಿ ತಿಳಿಸ್ಕೊಟ್ಟಿದೀನಿ. ಸೊ ನಿಮ್ಗೆ ಯಾವ್ದು ಅನುಕೂಲ ಆಗತ್ತೆ, ಯಾವ್ದು ನಿಮ್ಗೆ ಸರಿ ಅನ್ಸುತ್ತೆ ಅದನ್ನ ಮಾತ್ರ ಫಾಲೋ ಮಾಡಿ ಅಂತ ಕೂಡ ಹೇಳಿದೀನಿ. ಯಾಕಂದ್ರೆ ನಾನಿಲ್ಲಿ ನನಗೆ ಅನುಕೂಲಕ್ಕೆ ತಕ್ಕನಾಗಿ ನಾನು ಕೆಲವೊಂದಷ್ಟು ವಿಚಾರಗಳನ್ನ ಫಾಲೋ ಮಾಡ್ತಾ ಇರ್ತೀನಿ. ಬಟ್ ಅದ್ಯಾವ್ದು ಕೂಡ ಎಲ್ಲವನ್ನೂ ನಾನು ನಿಮ್ಗೆ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದ್ರೆ ರೈಸ್ ಕ್ವಾಂಟಿಟಿ ತಿನ್ನೋದಾಗಿರ್ಬೋದು, ಕೆಲವೊಂದು ಐಟಮ್ಗಳು ಯೂಸ್ ಮಾಡೋದಾಗಿರ್ಬೋದು, ಅದೆಲ್ಲವನ್ನೂ ಕೂಡ ನಾನು ರೆಕಮೆಂಡ್ ಮಾಡೋದಿಲ್ಲ. ನಾನು ಅನಿವಾರ್ಯವಾಗಿ ಕೆಲವೊಮ್ಮೆ ಮಾಡ್ತಾ ಇರ್ತೀನಿ, ಹಾಗಾಗಿ ನಿಮ್ಗೆ ಹೇಳಿದ್ದು. ಸೊ ನೀವಿನ್ನ ಯಾರಾದ್ರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಅಥವಾ ಇನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ. ಸಾಕಷ್ಟು ವಿಚಾರಗಳು ನೋಡೋದಕ್ಕೆ ಸಿಗತ್ತೆ, ಒಳ್ಳೆ ಒಳ್ಳೆ ವಿಚಾರಗಳು. ಜೊತೆಗೆ ಹೆಲ್ತ್ ಟಿಪ್ಸ್ ಗಳು ಕೂಡ ಇರುತ್ತೆ. ನಾರ್ಸಿಸಮ್ ರಿಕವರಿ ಹೀಲಿಂಗ್ ಜರ್ನಿ ಬಗ್ಗೆ, ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅನ್ನೋದು ತುಂಬಾನೇ ಮುಖ್ಯ. ಅದರಲ್ಲೂ ಇವತ್ತಿನ ಜಗತ್ತಿನಲ್ಲಿ ನಮ್ಮ ಒಂದು ಲೈಫ್ ನ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಮನಸ್ಸು, ದೇಹ, ಆತ್ಮ 3ರ ಕಡೆ ಗಮನ ಕೊಡೋದು ತುಂಬಾನೇ ಮುಖ್ಯ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ, ಒಳ್ಳೆಯ ವಿಚಾರದೊಂದಿಗೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.